सुमतिभिर्मेयं शुभ्रकायं सखायं सुखमजमनपाजं मुक्त्युपाजं विमाजं नृहजमहममेजं झेजमन्नाजगेजं सदजमसदजेजं श्रीसहायं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरभाविभूमिपरजे विस्तारिको सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् क्रीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ ಐದನೆಯ ಸುಧಾಮುರ ಇಲ್ಲಿ ಮೇಲಕ್ಕೆ ನೀಡಿದ್ದಾರೆ ಏನಂತ ಈ ಮುಂದೆ ಹೇಳೋ ಪ್ಯಾರದಲ್ಲಿ ವೇದವ್ಯಾಸರ ಹಾಗೂ ಜೈಮಿನಿ ಋಷಿಗಳ ಮತ ವಿರೋಧ ಪರಿಹಾರ ಅಂತ ಹೇಳಿದ್ದಾರೆ. ಯಾಕೆ ಅವರಿಬ್ಬರ ಮತಕ್ಕೆ ವಿರೋಧ ಬಂದಿದೆ ಅದು ನಮಗ್ ಹಿಂದೆ ಗೊತ್ತಾಗಿದೆ. ಈಗ ಅದರ ಪರಿಹಾರ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಏವಂ ಜೈಮಿನಿ ಮತ ವಿಷಯಂ ಮುಕ್ತ ಸೂತ್ರಕಾರ ಮತ ವಿಷಯಂ ದರ್ಶಯತಿ. ಮೊದಲು ಯಾವತ್ತು ವಿರೋಧ ಪರಿಹಾರ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಮೊದಲು ಹೇಗ್ ವಿರೋಧ ಅಂತ ತಿಳಿಬೇಕು. ಅದರಲ್ಲಿ ವೇದವ್ಯಾಸರ ಪಕ್ಷ ಏನು, ಜೈಮಿನಿ ಋಷಿಗಳ ಪಕ್ಷ ಏನು. ಜೈಮಿನಿ ಋಷಿಗಳ ಪಕ್ಷ ನಮಗೆ ಗೊತ್ತಾಯ್ತು. ವೇದವ್ಯಾಸರ ಪಕ್ಷ ಏನು ಅನ್ನೋದನ್ನ ಈಗ ಹೇಳ್ತಾರೆ. ಅದನ್ನ ಇಲ್ಲಿ ಸಾಮಾನ್ಯಂ ಭಗವತ್ ಪ್ರೋಕ್ತಂ ಅಂತ ಹೇಳಿದ್ದಾರೆ. ಸಾಮಾನ್ಯಂ ಭಗವತ್ ಪ್ರೋಕ್ತಂ ಅಂದ್ರೆ ವೇದವ್ಯಾಸರು ಹೇಳಿದ ವಿಷಯನೇ ಬೇರೆ, ಮತ್ತೆ ಜೈಮಿನಿ ಋಷಿಗಳು ಹೇಳ್ತಾ ಇರೋ ವಿಷಯನೇ ಬೇರೆ ಅಂತ. ಅದ್ ಹೇಗ್ ಬೇರೆ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ, ವೇದವ್ಯಾಸರು ಹೇಳಿದ್ದು ಏನ್ ವಿಷಯ? ವೇದವ್ಯಾಸರು ಹೇಳಿದ್ದು ಸಾಮಾನ್ಯವಾಗಿ ಹೇಳಿದ್ದಾರೆ. ಏನ್ ಸಾಮಾನ್ಯವಾಗಿ ಹೇಳಿದ್ದು ಅಂದ್ರೆ, ಈಗ ಜ್ಞಾನಂ ಸಕಲ ಪುರುಷಾರ್ಥ ಸಾಧನಂ ಭವತಿ ಇತಿ ಸಾಮಾನ್ಯಂ ಅಂತ ಹೇಳಿ ಸುಧಾದಿ. ಅಪರೋಕ್ಷ ಜ್ಞಾನ ಎಲ್ಲ ಪುರುಷಾರ್ಥಗಳನ್ನ ತಂದುಕೊಳ್ತೇವೆ, ಇದು ಸಾಮಾನ್ಯ. ಇದನ್ನೇ ಯಾರು ಹೇಳಿದ್ದು? ವೇದವ್ಯಾಸರು ಹೇಳಿದ್ದು. ಭಗವತ ಪ್ರೋಕ್ತ ನತು ಪುರುಷ ವಿಶೇಷ ನಿಷ್ಠಂ ಜ್ಞಾನಮಿತಿ. ಆದ್ರೆ ಯಾವುದೇ ಪುರುಷ ವಿಶೇಷವನ್ನು ತಗೊಂಡು ಹೇಳಲಿಲ್ಲ. ಅಂದ್ರೆ ಇದರ ಅರ್ಥ ಸಾಮಾನ್ಯವಾಗಿ ಅಂದ್ರೆ ಕಾಮನ್ ಆಗಿ ಹೇಳ್ಬಿಟ್ರು. ಜ್ಞಾನ ಅಪರೋಕ್ಷ ಜ್ಞಾನ ಪಡೆದವನ್ಗೆ ಏನ್ ಸಿಗತ್ತೆ? ಎಲ್ಲಾ ಪುರುಷಾರ್ಥ ಸಿಗತ್ತೆ. ಈಗ ಬ್ರಹ್ಮಾದಿ ದೇವತೆಗಳಿಗೆ ಅಪರೋಕ್ಷ ಜ್ಞಾನ ಬಂದ್ರೆ ಏನ್ ಸಿಗತ್ತೆ? ಗಂಧರ್ವರಿಗೆ ಅಪರೋಕ್ಷ ಜ್ಞಾನ ಬಂದ್ರೆ ಏನ್ ಸಿಗತ್ತೆ?
ದೇವತೆಗಳಿಗೇನು ವಿದ್ಯಾಧರರು, ಚಾರಣರು, ನಾಗಗಣಗಳು, ಮನುಷ್ಯೋತ್ತಮರಿಗೆ ಇದು ಯಾವುದನ್ನು ಹೇಳಿಲ್ಲ. ಇಲ್ಲಿ ಹೇಳಿದ್ದೇನು ಓಂ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಅಷ್ಟೇ. ಬಾದರಾಯಣರ ಅಭಿಪ್ರಾಯ ಏನು? ಅತಃ ಪುರುಷಾರ್ಥ, ಪರೋಕ್ಷ ಜ್ಞಾನ ಪಡೀರಿ, ಯಾವುದೇ ಪುರುಷಾರ್ಥ ಇದು ನಿಮಗತ್ ಸಿಗತ್ತೆ ಅಷ್ಟೇ. ಮೋಕ್ಷ ಅಷ್ಟೇ ಅಲ್ಲ, ಮಿಕ್ಕಿದ್ದೆಲ್ಲವೂ ಒಟ್ಟೆಲ್ಲವೂ ಸಿಗತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಾಮಾನ್ಯವಾಗಿ ವಿಷಯವನ್ನ ಹೇಳಲಿಕ್ಕೆ ಹೊರಟಿದ್ದು ವೇದವ್ಯಾಸರು. ಆದ್ರೆ ಜೈಮಿನ ಋಷಿಗಳೇನ್ ಮಾಡಿದ್ರು, ಅದೇ ಜ್ಞಾನ ಇದೆಯಲ್ಲ, ಆ ಜ್ಞಾನ ಕರ್ಮದಿಂದ ಸಿಗೋ ಫಲದಲ್ಲಿ ವಿಶೇಷವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯನೇ ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ತಾರೆ. ಈಗ ಮುಂದಕ್ಕೆ ಇದುವರೆಗೆ ಏನ್ ಮಾಡಿದ್ರಿ, ಗುರು ಶಿಷ್ಯರಿಗೆ ವಿರೋಧ ಇದೆ ಅಂತ ಹೇಳಲಿಕ್ಕೆ ಹೊರಟ್ರಿ. ಯಾರು ಹೇಳಿದ್ದು? ಗುರು ಶಿಷ್ಯರ ಅಭಿಪ್ರಾಯಕ್ಕೆ ವಿರೋಧನೇ ಇಲ್ಲ. ವಿರೋಧ ಇತರೆ ಪರಿಹಾರ ಮಾಡ್ಲಿಕ್ಕೆ ಹೋಗ್ಬೇಕು, ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ ನಿಮಗ್ ಬಂದಿಲ್ಲ ಅಂತ. ಆ ರೀತಿಯಲ್ಲಿ ಅದನ್ನೇ ತುಂಬಾ ವಿವರಣೆ ಮಾಡ್ತಾ ಹೋಗ್ತಾರೆ. ಇಷ್ಟು ಬೇಗ ನಿಲ್ಸಲ್ಲ ಈ ವಿಚಾರನ. ಈಗ ಈ ಪ್ಯಾರದಲ್ಲಿ ಏನ್ ಹೇಳಿದ್ರು, ವೇದವ್ಯಾಸರು ಸಾಮಾನ್ಯವಾಗಿ ಹೇಳಿದ್ದಾರೆ, ಇಂತಿಂತ ಮನುಷ್ಯರಿಗೆ ಇಂತಿಂತ ಫಲ ಅಂತ ಏನ್ ಹೇಳಲಿಕ್ಕೆ ಹೋಗಿಲ್ಲ ಅಂತ. ಅದೇ ಜೈವಿನ ಋಷಿಗಳು ಏನ್ ಮಾಡಿದ್ರು, ಪುರುಷ ವಿಶೇಷ ಅಂದ್ರೆ ಇಂತಿಂತವ್ರಿಗೆ ಇಂತಿಂತ ಫಲ. ಸ್ವರ್ಗ ಬೇಕು ಅಂತ ಬಯಸೋರ್ಗೆ ಅದು ಸ್ವರ್ಗನೇ ಸಿಗತ್ತೆ, ಆದ್ರೆ ಮೋಕ್ಷ ಬೇಕು ಅಂತ ಬಯಸೋರ್ಗೆ ಮೋಕ್ಷ ಸಿಗತ್ತ ಅದರಿಂದ ಜ್ಞಾನದಿಂದ? ಇಲ್ಲ. ಮೋಕ್ಷ ಬೇಕು ಅಂತಿದ್ದವ್ರು ಮೋಕ್ಷ ಮಾತ್ರ, ಸ್ವರ್ಗ ಬೇಕು ಅಂತಿದ್ದವ್ರಿಗೆ ಸ್ವರ್ಗ ಮಾತ್ರ ಅಂತ ಹೇಳ್ತಾ ಹೋಗ್ಬಿಟ್ರೆ ಏನಾಗುತ್ತೆ, ಎಲ್ಲ ಕೊಡತ್ತೆ ಜ್ಞಾನ ಅಂತ ಆಗ್ಬಿಡುತ್ತೆ. ಅದರಿಂದ ಆ ಥರ ಜೈಮಿನ ಋಷಿಗಳ ಅಭಿಪ್ರಾಯ ಅಲ್ಲ. ಹಾಗಾದ್ರೆ ಹೇಗ್ ಬಿಡಿಸ್ಕೊಡೋದು? ಅದನ್ನ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಬಿಡಿಸ್ತಾ ಹೋಗ್ತಾರೆ. ಸಾಮಾನ್ಯಮೇವ ಭಗವತ ಪ್ರೋಕ್ತಂ ಅಂದ್ರೆ ಏನರ್ಥ? ಪುರುಷಾರ್ಥೋತ ಶಬ್ದಾದಿತಿ ಸೂತ್ರೇ ಸಾಮಾನ್ಯಮೇವ ಪುರುಷಾರ್ಥ ಸಾಧಕತ್ವಮೇವ ಉಕ್ತಂ ನತು ಮಾನುಷಾಣಾಮಪಿ ಇತಿ ವಿಶೇಷೋಕ್ತ. ಅಂದ್ರೆ ಮನುಷ್ಯೋತ್ತಮರ ಬಗ್ಗೆ ಏನು ಮಾತನಾಡ್ಲೇ ಇಲ್ಲ, ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ. ಇದು ಮನುಷ್ಯರಿಗೋ, ಮನುಷ್ಯೋತ್ತಮರಿಗೋ, ದೇವತೆಗಳಿಗೋ ಯಾರಿಗಾದ್ರೂ ಆಗ್ಬೋದು. ಯಾರಿಗ ಅಪರೋಕ್ಷ ಜ್ಞಾನ ಆಗುತ್ತೋ ಅವ್ರಿಗೆಲ್ಲಾ ಪುರುಷಾರ್ಥ ಸಿಗತ್ತೆ ಅಷ್ಟೇ ಹೇಳಿದ್ರು. ಆದ್ರೆ ಜೈವಿನ ಋಷಿಗಳು ಹಾಗೆ ಹೇಳಲಿಲ್ಲ. ಇದು ಹೇಗಾಯ್ತಂದ್ರೆ, ನಹಿಂಸ್ಯಾದಿವತ್ ತದ್ರಿಕ್ತ ವಿಷಯಂ ಭವತಿ. ನಹಿಂಸ್ಯಾತ್ ಸರ್ವಭೂತಾನಿ ಅಂತ ಒಂದು ಮಾತಿದೆ ವೇದದಲ್ಲಿ. ಇದರ ಅರ್ಥ ಏನು? ಯಾವ ಪ್ರಾಣಿಗಳ ಹಿಂಸೆನೂ ಮಾಡಬಾರ್ದು. ಹಾಗೇನಿಲ್ಲ, ಇದಕ್ಕೆ ಅಪವಾದನೂ ಇದೆ. ಯಜ್ಞ ಕೊಡ್ಬೇಕಾದ್ರೆ ಬಲಿ ಕೊಡ್ತಾರೆ ಕೆಲವು ಯಜ್ಞದಲ್ಲಿ, ಅಲ್ಲಿ ಪಶು ಹಿಂಸೆ ಆಯ್ತಲ್ಲ. ಹಾಗಾದ್ರೆ ಎಲ್ಲಾ ವಿಧಿಗಳಿಗೆ ಎಲ್ಲರೂ ಒಳ್ಳೆಯವರು ಅಂದ್ರೆ ಇದು ಸರಿ ಇಲ್ಲ. ಎಲ್ಲಾ ಮನುಷ್ಯರು ಒಳ್ಳೆಯವರು ತಪ್ಪು, ಕೆಲವ್ರನ್ನ ಬಿಟ್ಟು ಅಂತ ಅರ್ಥ. ಅಂದ್ರೆ ಅಪವಾದ ಸ್ಥಳ ಇದ್ದೇ ಇರುತ್ತೆ ಯಾವಾಗ. ಒಂದು ನಿಯಮ ಅಂದ್ರೆ ಅದು ಸಾಪವಾದ ಅಂತ ಹೇಳ್ತಾರೆ ಶಾಸ್ತ್ರ. ನಿಯಮ ಸರ್ವೋಪಿ ಸಾಪವಾದ. ಯಾವುದೇ ಒಂದು ರೂಲ್ ಇರ್ಲಿ, ಅದಕ್ಕೊಂದು ಅಪವಾದ ಇದ್ದೇ ಇರುತ್ತೆ. ಯಹ ಯಹ ನಿಯಮ ಸಹ ಸಹ ಸಾಪವಾದ. ಇದು ವ್ಯಾಪ್ತಿ ನಿಶ್ಚಯ ಆಗೋಗಿದೆ. ಅದೇ ತರ ಇಲ್ಲಿ ನಹಿಂಸಾತ್ ಸರ್ವಭೂತಾನಿ, ಯಾವ್ದ್ಯಾವ್ದು ಪ್ರಾಣಿನೋ ಅದನ್ನೆಲ್ಲ ಹಿಂಸೆ ಮಾಡ್ಬೇಡಿ, ಆದ್ರೆ ಯಾಗದಲ್ಲ ಆದ್ರೆ ಮಾಡ್ಕೊಳ್ಳಿ ಅಂತ ಮಾಡಿದ್ದಾರೆ ಕೆಲವರು. ಅದ್ರ ಬಗ್ಗೆ ಚರ್ಚೆ ಇದೆ ಅಂತೂ ಇರ್ಲಿ. ಪ್ರಕೃತದಲ್ಲಿ ನಮ್ಗೆ ಏನ್ ಬೇಕಾಯ್ತು? ಒಂದು ಸಾಮಾನ್ಯ ನಿಯಮ, ಒಂದು ವಿಶೇಷ ನಿಯಮ. ಈ ಕ್ಲಾಸ್ ನಲ್ಲಿ ಇರೋರೆಲ್ಲ ಬುದ್ಧಿವಂತರು, ಆದ್ರೆ ಇವ್ರಿಬ್ರನ್ ಬಿಟ್ಟು ಅಂತ. ಹಂಗೆ ಇರೋರೆಲ್ಲ ಬುದ್ಧಿವಂತರು ಅಂದ್ರೆ ಎಲ್ರೂ ಬಂದ್ಬಿಟ್ರಲ್ಲ, ಇಲ್ಲ ಇಲ್ಲ ಅಪವಾದ, ಇವ್ರಿಬ್ರನ್ ಬಿಟ್ಟು ಅಂತ ಆಮೇಲೆ ಹೇಳೋ. ಈ ತರ ಅಪವಾದ ಸ್ಥಳ ಮತ್ತೆ ಉತ್ಸರ್ಗ ಸ್ಥಳ ಅಂತ. ಉತ್ಸರ್ಗ ಅಂದ್ರೆ ಸಾಮಾನ್ಯ ಅನ್ನೋದಕ್ಕೆ ಇನ್ನೊಂದು ಶಬ್ದ, ಪರ್ಯಾಯ ಶಬ್ದ. ಅಪವಾದ ಅನ್ನೋದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ವಿಶೇಷ. ಅದಕ್ಕೆ ಸಾಮಾನ್ಯ ನಿಯಮ, ವಿಶೇಷ ನಿಯಮ, ಉತ್ಸರ್ಗ ನಿಯಮ, ಅಪವಾದ ನಿಯಮ ಅಂತ ಅದೇ ಅರ್ಥದಲ್ಲಿ ಬಳಸೋ ಶಬ್ದಗಳಷ್ಟೇ. ಏವಂಚ ಜೈಮಿನ್ಯಾದಿಮತಯೋ ಮಾನುಷ ವಿಷಯತ್ವೇನ. ಅದರಿಂದ ಜೈಮಿನಿಗಳ ಮತ ಅದು ಮಾನುಷ ವಿಷಯ, ಮನುಷ್ಯರಿಗೆ ಸಂಬಂಧಪಟ್ಟಿದ್ದು. ವೇದವ್ಯಾಸರ ಸಿದ್ಧಾಂತ ಎಲ್ರಿಗೂ ಸಂಬಂಧಪಟ್ಟಿದ್ದು. ಎಲ್ರಿಗೂ ಹೇಳಲಿಕ್ಕೆ ಹೊರಟ ವೇದವ್ಯಾಸರ ಮತಕ್ಕೂ ಕೆಲವ್ರ ಬಗ್ಗೆ ಹೇಳಲಿಕ್ಕೆ ಹೊರಟ ಜೈಮಿನಿ ಋಷಿಗಳ ಮತಕ್ಕೂ ಏನ್ ವಿರೋಧ ಇದೆ? ಏನು ವಿರೋಧ ಇಲ್ಲ, ತಪ್ಪಿಲ್ಲ. ಈಗೇನಾಯ್ತು, ಒಬ್ಬ ಹೇಳ್ದ ಈ ಕ್ಲಾಸ್ ನಲ್ಲಿ ಇರೋರೆಲ್ಲ ಬುದ್ಧಿವಂತರು, ಇನ್ನೊಬ್ಬ ಹೇಳ್ದ ಇಬ್ರು ಪೆದ್ರಾಗಿದ್ದಾರೆ ಅಂತ. ಇದು ಹೇಳಿದ್ದು ಎರಡೂ ಮಾತಿಗೆ ವಿರೋಧ ಇದೆಯಾ? ಇಲ್ಲ, ಇದೆ ಮೇಲ್ನೋಟಕ್ಕೆ. ಅವ್ರು ಎಲ್ರ ಬಗ್ಗೆ ಹೇಳಿದ್ದಾರೆ, ಇವ್ರು ಇಬ್ರು ಬಗ್ಗೆ ಹೇಳಿದ್ದಾರೆ. ಎರಡರಲ್ಲಿ ಇಬ್ರು ಸೇರೋದ್ರಿಂದ ಎಲ್ರು ಬುದ್ಧಿವಂತರು ಅಂತ ಇವರಿಬ್ರು ಪೆದ್ರು ಅಂತ ಹೇಳಿದ ಮಾತಿಗೆ ವಿರೋಧ ಬಂತ ಅಂತಂದ್ರೆ ನೋಡಿ, ಅವರು ಸಾಮಾನ್ಯವಾಗಿ ಹೇಳಿದ್ದಾರೆ ಎಲ್ರು. ಎಲ್ರು ಅಂದ್ರೆ ಬರೀ ಇಬ್ರೇ ಸೇರ್ತಾರ? ಎಲ್ರು ಸೇರ್ತಾರೆ. ಇವ್ರು ಇಬ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ, ಹಾಗಂತ ಎರಡು ಮಾತಿಗೆ ವಿರೋಧ ಇಲ್ವೇ ಇಲ್ಲ, ತಪ್ಪೇ ಇಲ್ಲ. ಆ ಇಬ್ರನ್ ಬಿಟ್ಟು ಎಲ್ರನ್ನು ಬುದ್ಧಿವಂತರು ತಿಳ್ಕೊಳ್ಳಿ ಅಂತ ಒಟ್ಟು ಇಬ್ರು ಮತ ಸೇರ್ಕೊಂಡು ಒಂದ್ ಅರ್ಥ ಹೇಳ್ಬೇಕು ಅಷ್ಟೇ. ಅದೇ ತರ ವೇದವ್ಯಾಸರ ಸಿದ್ಧಾಂತ, ಜೈಮಿನಿ ಋಷಿಗಳ ಸಿದ್ಧಾಂತ ಹೀಗೆ. ಜೈಮಿನಿ ಋಷಿಗಳ ಹೇಳಿದ್ದನ್ ಬಿಟ್ಟು ಮಿಕ್ಕಿದವ್ರಿಗೆ ಈ ವಿಷಯ ಅಷ್ಟೇ. ಈ ವಿರೋಧ ಪರಿಹಾರ ಆಗೋಯ್ತಲ್ಲ. ಅದನ್ನೇ ಹೇಳ್ತಾರೆ ನಹಿಂಸ್ಯಾದಿತಿವತ್ ತದ್ ಅತಿರಿಕ್ತ ವಿಷಯ.
ಹಿಂಸ್ಯಾತ್ ಸರ್ವಭೂತಾನಿ ಅನ್ನೋದನ್ನ ಹೇಗೆ ಕೂಡಿಸ್ಲಿಕ್ಕೆ ಹೋಗ್ತಿರೋ ಅದೇ ತರ ಇಲ್ಲೂ ಕೂಡಿಸಿ. ಅತಃ ಕುತೋ ವಿರೋಧ, ಎಲ್ಲಿಂದ ವಿರೋಧ ಇದೆ? ಇಬ್ರು ಋಷಿಗಳ ಮತಕ್ಕೆ ಗುರು ಶಿಷ್ಯರ ಅಭಿಪ್ರಾಯ ವಿರೋಧನೇ ಇಲ್ಲ ಅಂತ. ಅದಾದ್ಮೇಲೆ ಹೇಳ್ತಾರೆ, ಇಲ್ಲ ಇಲ್ಲ, ನೀವು ಎಲ್ಲಾ ಪುರುಷಾರ್ಥಗಳು ಅಪರೋಕ್ಷ ಜ್ಞಾನದಿಂದ ಸಿಗತ್ತೆ ಅಂದ್ರೆ ದೇವಾದಿಗಳ ಅಪರೋಕ್ಷ ಜ್ಞಾನ ಮಾತ್ರ ಎಲ್ಲಾ ಪುರುಷಾರ್ಥ ಕೊಡುತ್ತೆ. ಅಂದ್ರೆ ದೇವತೆಗಳಿಗೆ ಅಪರೋಕ್ಷ ಜ್ಞಾನ ಬರುತ್ತೆ, ಗಂಧರ್ವರಿಗೆ ಬರುತ್ತೆ. ಇಂಥ ಶ್ರೇಷ್ಠ ಯೋನಿಗಳಲ್ಲಿರುವಂತಹ ವ್ಯಕ್ತಿಗಳ ಅಪರೋಕ್ಷ ಜ್ಞಾನ ಮಾತ್ರ ಎಲ್ಲಾ ಪುರುಷಾರ್ಥ ತಂದುಕೊಡ್ಲಿಕ್ಕೆ ಸಮರ್ಥ. ಅದೇ ಮನುಷ್ಯರಾಗ್ಬಿಟ್ರೆ ಅವ್ರಿಗೆಲ್ಲ ಈ ರೀತಿ ಅಪರೋಕ್ಷ ಜ್ಞಾನ ಬಂತು ಅಂತಾದ್ರೆ ಅವರಿಗೆ ಎಲ್ಲಾ ಪುರುಷಾರ್ಥಪ್ರದ ಅಲ್ಲ ಆ ಜ್ಞಾನ ಅಂತ ಯಾಕೆ ಹೇಳ್ಬಾರ್ದು ಅಂತ ಅದನ್ನ ಪ್ರಶ್ನೆ ಮಾಡ್ತಾರೆ. ನಾನು ಸಾಮಾನ್ಯನಾಪಿ ಕ್ವಚಿತ್ ವಿಶೇಷ ಅವಸ್ಥಾತವ್ಯಂ. ಅಲ್ಲ, ನೀವು ಸಾಮಾನ್ಯ ಅಂದ್ರೆ ಅದಕ್ಕೊಂದೇನೋ ವಿಶೇಷ ಬೇಕಲ್ಲ. ಈಗ ಈ ಕ್ಲಾಸ್ನಲ್ಲಿ ಎಲ್ರೂ ಬುದ್ಧಿವಂತರು. ಸಾಮಾನ್ಯವಾಗಿ ಅಂತಂದ್ರೆ ಯಾರು ಬುದ್ಧಿವಂತರು ಹೇಳ್ಬೇಕಲ್ಲ, ಕೊನೆಗಾದ್ರೆ ಹೇಳ್ಬೇಕಲ್ಲ, ಇವನು ಅಂತ ಹೆಸರೇ ಹೇಳಲೇಬೇಕು. ಎಲ್ರು ಊಟಕ್ಕೆ ಬನ್ನಿ ಅಂತ ಅಂದ್ಬಿಟ್ರೆ ಎಲ್ರು ಬಂದ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೀವಿ, ಎಲ್ರು ಊಟಕ್ಕೆ ಬಂದಿದ್ರೆ ಅದೇ ಇಂತಿಂತವ್ರು ಅಂತ. ಅಂದ್ರೆ ಸಾಮಾನ್ಯವಾಗಿ ಹೇಳಿದ್ರೆ ಉಪಯೋಗ ಇಲ್ಲ, ವಿಶೇಷವಾಗಿ ಹೇಳ್ಬೇಕು. ಸಾಮಾನ್ಯವಾದದ್ದು ವಿಶೇಷದಲ್ಲೇ ಕೊನೆಗೆ ನಿಲ್ಲೋದು. ಅಂದ್ಮೇಲೆ ಇದು ಎಲ್ಲಿದೆ? ಈಗ ನೀವು ಮಾಡಿದ ಸಾಮಾನ್ಯ ನಿಯಮ ಎಲ್ಲಿ ತನಕ ನಿಲ್ಲತ್ತೆ ಅಂದ್ರೆ ದೇವತೆಗಳಿಗೆ ಅಂತ ಹೇಳ್ತಾರೆ. ದೇವಾದಿಗಳ ವಿಷಯದಲ್ಲಿ ಮಾತ್ರ ಈ ಸಾಮಾನ್ಯ ನಿಯಮ. ಹಾಗಾದ್ರೆ ಏನಾಯ್ತು? ವೇದವ್ಯಾಸರ ಮತ ಏನು? ಭಗವನ್ಮತಂ ವಿಶೇಷತಃ ಅಪವಾದೈ ಅಪೋದಿತಂ ದೇವಾದಿ ವಿಷಯಂ ವ್ಯವತಿಷ್ಠತೆ. ಅಂದ್ರೆ ಕೆಲವು ಅಪವಾದ ಸ್ಥಳವನ್ನ ಬಿಟ್ಟು ದೇವಾದಿಗಳ ಬಗ್ಗೆ ಮಾತ್ರ, ಅಂದ್ರೆ ದೇವತೆಗಳ ಗುಂಪು, ಬೇರೆಯವರ ಗುಂಪು, ಇದಕ್ಕೆ ಮಾತ್ರ ಈ ನಿಯಮ. ಅಂದ್ರೆ ಅಪರೋಕ್ಷ ಜ್ಞಾನವು ಸಕಲ ಪುರುಷಾರ್ಥ ಸಾಧಕ, ಅದರಿಂದ ಎಲ್ಲ ಪುರುಷಾರ್ಥಗಳು ಸಿಗುತ್ತೆ ಅಂತ. ಅಲ್ಲ, ಯದ್ಯಪಿ ಅಯಮರ್ಥ ಲೋಕತೈವ ಸಿದ್ಧ. ಅಲ್ಲ, ಈ ವಿಷಯ ಈಗ ಯಾಕೆ ಹೇಳ್ಕೊಡ್ತಾ ಇದ್ರೆ ಇದು ಎಲ್ರಿಗೂ ಗೊತ್ತಿದೆ. ಒಂದ್ ನಿಯಮ ಅಂದ್ಮೇಲೆ ಅದಕ್ಕೊಬ್ರು ಅಪವಾದ ಇರ್ಲೇಬೇಕು. ಒಳ್ಳೆಯವ್ರು ಒಂದಿಷ್ಟು ಜನ ಇದ್ದಾರೆ ಅಂದ್ರೆ ಕೆಟ್ಟವ್ರು ಇರ್ಲೇಬೇಕು. ಇದು ಹೇಳ್ತಾ ಇರ್ತಾರೆ ಸಾಮಾನ್ಯ, ದೆವ್ವ ಇದೆ ಅಂದ್ರೆ ದೇವ್ರಿರ್ಬೇಕು, ದೇವ್ರಿದ್ದಾರೆ ಅಂದ್ರೆ ದೆವ್ವ ಇರ್ಬೇಕು ಅಂತ ಸುಮ್ನೆ ಲೌಕಿಕವಾಗಿ ಹೇಳ್ತಾರಲ್ಲ ಆ ತರ. ಒಂದ್ ಇದ್ಮೇಲೆ ಅದಕ್ಕೆ ವಿರುದ್ಧವಾಗಿ ಒಂದ್ ಇರ್ಲೇಬೇಕು. ಒಂದು ಒಳ್ಳೇದು ಅಂತಂದ್ಮೇಲೆ ಯಾವ್ದು ಒಳ್ಳೇದೇ ಯಾವತ್ತೂ ಇರುತ್ತೆ ಅಂತಿಲ್ಲ, ಅದು ಕೆಟ್ಟದ್ದು ಇರ್ಲೇಬೇಕು, ವಿರುದ್ಧವಾದ ಒಂದು ಪಾರ್ಟಿ ಇರ್ಲೇಬೇಕು. ಆತರ ಇಲ್ಲಿ ಯದ್ಯಪಿ ಅಯಮರ್ಥ ಲೋಕತೈವ ಸಿದ್ಧ. ಇದೆಲ್ಲ ವಿಷಯ ಲೋಕದಲ್ಲಿರೋ ಜನರಿಗೆ ಗೊತ್ತಾಗಿದೆ, ಲೋಕದಲ್ಲಿರೋರ್ಗೆಲ್ಲ ಗೊತ್ತಿರೋ ವಿಷಯ ಇದು. ಅಷ್ಟೇ ಅಲ್ಲ, ಲೋಕದಲ್ಲಿ ನಾವು ಕಣ್ಣಿಂದ ನೋಡಿದೀವಿ, ಪ್ರಮಾಣಗಳಿಂದ ನಾವು ಕಣ್ಣು ಹಿಡ್ಕೊಂಡಿದೀವಿ. ಅಪವಾದ ಬಿಟ್ಟು ಉತ್ಸರ್ಗ ವಿಷಯ ಅಂತ ಒಂದಿರುತ್ತೆ. ಅಂದ್ರೆ ಅಪವಾದ ಸ್ಥಳ ಬಿಟ್ಟು ಸಾಮಾನ್ಯವಾಗಿ ಒಂದು ನಿಯಮ ಅಂತ ಇದ್ದೇ ಇರುತ್ತೆ. ಅದನ್ನ ಇಲ್ಲಿ ಯದಪವಾದ ವಿಷಯಂ ಪರಿತ್ಯಜ್ಯ ಸಾಮಾನ್ಯಂ ವ್ಯವತಿಷ್ಠತೆ. ಅಪವಾದ ಸ್ಥಳ ಬಿಟ್ಟು ಬೇರೆ ಕಡೆ ಮಾತ್ರ ನಿಯಮವನ್ನ ಅನ್ವಯಿಸ್ಕೊಡ್ಬೇಕು. ಹೇಗೆ? ಎಲ್ಲಾ ಬ್ರಾಹ್ಮಣರು ಭೋಜನಕ್ಕಿಲ್ಲಿ ಬರ್ಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣರಲ್ಲಿ ಸನ್ಯಾಸಿಗಳು ಸೇರ್ತಾರೆ. ವಸ್ತುತಃ ಕೂಗ್ತಾ ಇರ್ತಾರೆ, ಎಲ್ಲಾ ಬ್ರಾಹ್ಮಣರು ಬನ್ನಿ, ನೀವೆಲ್ಲ ಬನ್ನಿ, ಎಲ್ಲಾ ಬ್ರಾಹ್ಮಣರು ಇಲ್ಲಿ ಬರ್ಬೇಕು. ಎಲ್ಲಾ ಬರ್ಬೇಕು, ಸನ್ಯಾಸಿಗಳು ಬರಲ್ಲ. ಯಾಕೆ? ಅದು ಅಪವಾದ. ಬ್ರಾಹ್ಮಣರಲ್ಲಿ ಶ್ರೇಷ್ಠರವರು ಬ್ರಾಹ್ಮಣರೇ ಆಗಿರ್ಬಹುದು, ಬ್ರಾಹ್ಮಣರನ್ನ ಬಿಟ್ಟು ಬೇರೆ ಏನಲ್ಲ. ಆದ್ರೂ ಬ್ರಾಹ್ಮಣರ ವಿಶೇಷ ಆದ್ರಿಂದ ಆ ಸನ್ಯಾಸಿಗಳನ್ನ ಪ್ರತ್ಯೇಕೀಕರಿಸ್ತೀವಿ, ಬೇರೆ ಅಂತ ಪಕ್ಕಕ್ಕೆ ಹಾಕ್ತೀವಿ, ಅವ್ರ ಸ್ಥಾನ ಬೇರೆ ಅಂತ. ಅಂದ್ರೆ ಈ ಲೌಕಿಕವಾಗಿಯೂ ಉತ್ಸರ್ಗ ಅಪವಾದ ಭಾವ ನಮಗ್ ಗೊತ್ತಿರುತ್ತೆ. ಅದೇ ಇದನ್ನ ಉತ್ಸರ್ಗ ಅಂತ ಕರೀತಾರೆ, ಇದನ್ನ ಅಪವಾದ ಅಂತ ಕರೀತಾರೆ ಅಂತ ಗೊತ್ತಿರಲ್ಲ, ಅಷ್ಟೇ ವಿಷಯ ಗೊತ್ತಿರುತ್ತೆ. ಹಾಗೆ ಇಲ್ಲಿ ಯದ್ಯಪಿ ಅಯಮರ್ಥೋ ಲೋಕತೈವ ಸಿದ್ಧ ಯದ್ ಅಪವಾದ ವಿಷಯಂ ಪರಿತ್ಯಜ್ಯ ಸಾಮಾನ್ಯಂ ವ್ಯವತಿಷ್ಠತೆ ಇದು ಗೊತ್ತಿದೆ. ತಥಾಪಿ ಮಂದ ಪ್ರಬೋಧನಾಯ ಆಚಾರ್ಯರ ವಿಹಿತ. ಯಾಕೆ ಆಚಾರ್ಯರು ಹಾಗಾದ್ರೆ ಹೇಳಿದ್ರು ಈ ವಿಷಯದ ಬಗ್ಗೆ? ಸಾಮಾನ್ಯಂ ಭಗವತ್ ಪ್ರೋಕ್ತಂ ಅಂತ ಮಧ್ವಾಚಾರ್ಯ ಹೇಳಿದ್ದಲ್ಲ. ಸಾಮಾನ್ಯವಾಗಿ ವೇದವ್ಯಾಸರು ಹೇಳಿದ್ದಾರೆ, ಭಗವತ್ತ ಹೇಳಿದ್ದಾನೆ. ನೋಡಿ, ವೇದವ್ಯಾಸರು ಹೇಳಿದ್ರು ಅಂತ ಹೇಳಿದ್ರೆ ಭಗವಂತ ಹೇಳಿದ್ದಾನೆ ಅಂತ. ವೇದವ್ಯಾಸರು ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಳ್ಳಿ ಅಂತ. ಸಾಮಾನ್ಯಂ ಭಗವತ್ ಪ್ರೋಕ್ತಂ ಅಂತ ಹೇಳಿದ್ರು. ಜೈಮಿನ್ಯಾದಿಗಳು ವಿಶೇಷತಃ ಅಂತ ಹೇಳಿದ್ರು. ಯಾಕೆ ಸಾಮಾನ್ಯ ವಿಶೇಷ ಅಂತ ಈಗೆಲ್ಲ ಹೇಳಿದ್ದಾರೆ ಅಂದ್ರೆ ಅದು ಮಂದರಿಗೆ ಗೊತ್ತಾಗ್ಲಿ, ಯಾರಿಗೆ ಅಲ್ಪ ಬುದ್ಧಿ ಇದೆ ಅವ್ರಿಗೆ ಗೊತ್ತಾಗ್ಲಿ ಈ ವಿಷಯ ಅಂತ. ಇನ್ನೊಂದು ಮಾತಿದೆ ಇಲ್ಲಿ, ಇದಕ್ಕೆ ವಿವರಣೆ ಕೊಡ್ತಾ ಟಿಪ್ಪಣಿಯಲ್ಲಿ ನಿರ್ವಿಶೇಷಂ ನ ಸಾಮಾನ್ಯಂ ಅಂತ ಒಂದು ಮಾತಿದೆ. ಇದು ಬಹಳ ಪ್ರಸಿದ್ಧ, ಶಾಸ್ತ್ರದಲ್ಲಿ ಮತ್ ಬರುತ್ತೆ. ನಿರ್ವಿಶೇಷಂ ನ ಸಾಮಾನ್ಯಂ ಅಂದ್ರೆ ವಿಶೇಷ ಇಲ್ಲದೆ ಇರೋ ಸಾಮಾನ್ಯ ಅಂತ ಒಂದಿಲ್ಲ. ಸಾಮಾನ್ಯ ಅಂದ್ಮೇಲೆ ವಿಶೇಷ ಅದ್ರ ಜೊತೆಗೆ ಇದ್ದೇ ಇರುತ್ತೆ. ಮನುಷ್ಯರು ಮಾತ್ರ ಇದ್ದಾರೆ, ಪುರುಷ ಸ್ತ್ರೀ ಅಂತ ಇಲ್ಲ, ಗಂಡು ಹೆಣ್ಣು ಅಂತಿಲ್ಲ ಅಂದ್ರೆ ಅದ್ ಹೆಂಗೆ? ಮನುಷ್ಯ ಅದು ಸಾಮಾನ್ಯ. ಸ್ತ್ರೀ ಪುರುಷ ಅನ್ನೋ ಪ್ರಭೇದ ಇಲ್ಲದೆ ಮನುಷ್ಯರು ಅಂತಿದಾರ? ಇಲ್ಲ. ಹಾಗಾದ್ರೆ ವಿಶೇಷ ವಿಭಾಗ ಇಲ್ಲದೇನೆ ಸಾಮಾನ್ಯ ಅಂತ ಒಂದಿಲ್ಲ. ಹಾಗೆ ಈ ಪುರುಷರು
ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತೆ ಶೂದ್ರರು ಅಂತ ಇಲ್ಲದೇನೆ ಪುರುಷರಿದ್ದಾರೆ, ಹಾಗೆ ಇಲ್ಲ. ಪುರುಷ ಸ್ತ್ರೀಯರು ಯಾರೇ ಆಗ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಶೂದ್ರನ ವಿಭಾಗವನ್ನು ಹೊಂದೇ ಇರ್ತಾರೆ. ಹಾಗಾದ್ರೆ ಪುರುಷ ಸ್ತ್ರೀ ಇದು ಕಾಮನ್, ಇದು ಸಾಮಾನ್ಯ. ಅದ್ರಲ್ಲಿ ಬ್ರಾಹ್ಮಣ ಪುರುಷ, ಬ್ರಾಹ್ಮಣಿ ಸ್ತ್ರೀ, ಮತ್ತೆ ಕ್ಷತ್ರಿಯ ಕ್ಷತ್ರಿಯ, ಈ ತರ ಅದರಲ್ಲಿ ವಿಭಾಗ ಇದೆ. ಹಾಗಾದ್ರೆ ವಿಶೇಷ ಇಲ್ಲದೆ ಸಾಮಾನ್ಯ ಎಂದಿಗೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಇಲ್ಲಿ ಅಪರೋಕ್ಷ ಜ್ಞಾನ ಎಲ್ಲ ಪುರುಷಾರ್ಥಗಳನ್ನು ನೀಡ್ತಾ ಇದೆ. ಅಂದ್ರೆ ಯಾರ ಬಗ್ಗೆ? ಅದು ದೇವತೆಗಳ ಬಗ್ಗೆನಾ, ಗಂಧರ್ವರ ಬಗ್ಗೆನಾ, ಮನುಷ್ಯರ ಬಗ್ಗೆನಾ? ಏನೋ ಒಂದು ಬೇಕೇ ಬೇಕು, ಅದಿಲ್ಲದೆ ಹೇಳಲಿಕ್ಕೆ ಬರಲ್ಲ ಅಂತ ಆ ಅರ್ಥದಲ್ಲಿ ದೇವಾದೀನಾಮ್ ಅಂತ ಇಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರು. ಇದಾದ್ಮೇಲೆ ಯಾದುಪತ್ಯದಲ್ಲಿ ಇದಕ್ಕೆ ವಿವರಣೆಯನ್ನ ಕೊಟ್ಟಿದ್ದಾರೆ. ದೇವತೆಗಳು ಅಂತ ಹೇಗ್ ಸಿಕ್ತು ಅಂತಂದ್ರೆ ಯಾರ್ಯಾರ್ದಲ್ವೋ ಮಿಕ್ಕಿದವರು ತಗೊಳ್ಳೋದು ಅಷ್ಟೇ. ಈಗ ಮನುಷ್ಯರ ಬಗ್ಗೆ ಇದು ಸಾಧ್ಯ ಇಲ್ಲ, ಎಲ್ಲ ಅಪರೋಕ್ಷ ಜ್ಞಾನ ಎಲ್ಲಾ ಪುರುಷಾರ್ಥದಲ್ಲಿ ಕೊಡುತ್ತೆ ಅಂತ ಅವ್ರ ವಿಷಯದಲ್ಲಿ ಇಲ್ಲ. ಅವ್ರ ವಿಷಯದಲ್ಲಿ ಇಲ್ಲ ಅಂದ್ಮೇಲೆ ಅವ್ರ ಬಿಟ್ಟು ಇನ್ಯಾರಿದ್ದಾರೆ? ದೇವತೆಗಳು ಅಂತ. ಹಾಗಾದ್ರೆ ದೇವತೆಗಳನ್ನ ತಗೊಂಡ್ವಿ ಅಂತ ಹೀಗೆ ವರ್ಣನೆಯನ್ನ ಮಾಡಿ ಈ ಮೂಲದಲ್ಲಿ ವಿಶೇಷ ಅನ್ನೋ ಶಬ್ದ ಏನಿದೆ ಅದಕ್ಕೆ ಅಪವಾದ ಅಂತ ಅರ್ಥ ಹೇಳ್ಬೇಕು ಅಂತ ಶೇಷವಾಕ್ಯದ ಚಂದ್ರಿಕಾದಲ್ಲಿ ಬಿಡಿಸ್ಕೊಂಡಿದ್ದಾರೆ. ಮತ್ತೆ ದೇವಾನಾಮ್ ಅಂತ ಒಂದು ಶಬ್ದ ಬಂತು, ದೇವಾದೀನಾಮ್ ಅಂತನೂ ಇದೆ. ಅಲ್ಲಿ ದೇವಾದೀನಾಮ್ ಅನ್ನೋದಕ್ಕೆ ಏನರ್ಥ ಅಂದ್ರೆ ದೇವತೆಗಳ ವಿಷಯಕವಾಗಿ ಅವರನ್ನು ಕುರಿತು ಹೇಳಿದ ಈ ನಿಯಮ ಅಂತ ಅರ್ಥ ಮಾಡ್ಬೇಕು ಅಂತ. ಸಣ್ಣ ಸಣ್ಣ ವಿಷಯವನ್ನು ಕೂಡ ಬಿಡೋದಿಲ್ಲ. ಇಲ್ಲಿ ವಿಶೇಷತಃ ಅಂದ್ರೆ ವಿಶೇಷಂ ಪರಿತ್ಯಜ್ಯ ಅಂದ್ರೆ ವಿಶೇಷ ಅಂದ್ರೆ ಅಪವಾದ ಸ್ಥಳವನ್ನು ಬಿಟ್ಟು ಅಂತ ಅರ್ಥ ಅಂತೆ ಆ ವಿಶೇಷತಃ ಅನ್ನೋ ಶಬ್ದಕ್ಕೆ. ಈಗ ವಿಶೇಷತಃ ಅಯಂ ಬುದ್ಧಿಮಾನ್, ವಿಶೇಷವಾಗಿ ಒಂದು ಬುದ್ಧಿವಂತ ಅಂತ ಸಾಮಾನ್ಯವಾಗಿ ಲೋಕದಲ್ಲಿ ಹೇಳೋತಿದೆ. ಅದು ಆ ಅರ್ಥದಲ್ಲಿ ವಿಶೇಷ ಶಬ್ದ ಬಳಸಿಲ್ಲ ಇಲ್ಲಿ. ಅದು ವಿಶೇಷವಾಗಿ ಅಂದ್ರೆ ಅತ್ಯುತ್ಕೃಷ್ಟವಾಗಿ ಇವನು ಅಂತ ಅರ್ಥ. ಉತ್ಕೃಷ್ಟವಾಗಿ ಇವನು ಬುದ್ಧಿವಂತನಾಗಿದ್ದಾನೆ, ಉತ್ಕರ್ಷದಲ್ಲಿ ಇವನು ಪರ್ಯವಸಾನವನ್ನ ಪಡೆದಿದ್ದಾನೆ ಅಂತ ಬೇರೆ ಬೇರೆ ಶಬ್ದದಲ್ಲಿ ಬಳಸ್ತಾನೆ. ಆದ್ರೆ ಇಲ್ಲಿ ವಿಶೇಷ ಅಂದ್ರೆ ಅಪವಾದ ಅಂತ ಅರ್ಥ. ಅಪವಾದ ಅಂತಂದ್ರೇನು? ಈ ವಿಷಯ ಬಿಟ್ಟು ಬೇರೆ ಕಡೆ ಅಂತ ಅರ್ಥ. ಅದನ್ನ ಇಲ್ಲಿ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಇದೊಂದು ವ್ಯಾಕರಣದ ವಿಚಾರ. ಇನ್ನೊಂದು ಅನ್ಯಥಾಖ್ಯಾತೌತು ಅಪವಾದ ವಿಷಯಂ ಪರಿತ್ಯಜ್ಯೇತಿ ಉತ್ತರ ಮೂಲಾನುಸಾರೇಣ ವಿಷಯ ಲಕ್ಷಣವಾಶ್ರಿತ್ಯ ವ್ಯಾಖ್ಯಾತಂ ಅಂತ ಈ ನ್ಯಾಯಶಾಸ್ತ್ರದ ವಿಷಯವನ್ನು ಇಲ್ಲಿ ಎತ್ತುಕೊಂಡಿದ್ದಾರೆ. ಅದನ್ನ ಮುಂದೆ ಒಂದು ವಾಕ್ಯ ಬಂದಾಗ ಆ ಸಂಬಂಧಪಟ್ಟಿದ್ದು ಅಲ್ಲೇ ನೋಡೋಣ. ಅಂತೂ ಇಲ್ಲಿವರೆಗೆ ದೇವಾದಿಗಳ ಜ್ಞಾನ ಮಾತ್ರ, ಪರೋಕ್ಷ ಜ್ಞಾನ ಮಾತ್ರ ಎಲ್ಲ ಪುರುಷಾರ್ಥಗಳನ್ನು ತಂದುಕೊಡುತ್ತೆ ಅನ್ನೋ ಒಂದು ವಿಷಯ ಮುಕ್ತಾಯ ಆಯ್ತು. ಇದು ಮುಂದೆ ಇನ್ನೊಂದು ರೀತಿಯಿಂದಲೂ ವಿರೋಧ ಪರಿಹಾರ ಮಾಡ್ತಾರೆ. ವೇದವ್ಯಾಸರಿಗಾಗ್ಲಿ ಜೈಮಿನಿ ಋಷಿಗಳಿಗಾಗ್ಲಿ ಅಭಿಪ್ರಾಯ ಭೇದ ಇದೆ, ಆದ್ರೆ ಯಾವುದೇ ವಿರೋಧ ಇಲ್ಲ. ಹೇಗೆ? ಬಲವತ್ ವಿರೋಧಿ ಸದ್ಭಾವೇ ಜೈಮಿನ್ಯಾದ್ಯುಕ್ತಿ ರಿಷ್ಯತೆ. ಈಗ ಜ್ಞಾನ ಎಲ್ಲ ಪುರುಷಾರ್ಥಗಳಿಗೆ ಸಾಧನ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಒಪ್ಪೋಣ. ಯಾವಾಗ್ಲಾದ್ರೂ ಪ್ರಬಲ ಪ್ರತಿಬಂಧಕ ಇದ್ರೆ, ಈಗ ಕೆಲವು ಸಲ ಅಪರೋಕ್ಷ ಜ್ಞಾನ ಬಂದಿರತ್ತೆ, ಆದ್ರೆ ಬೇಕಾದ ಪುರುಷಾರ್ಥ ಸಿಗಲ್ಲ ಜ್ಞಾನಿಗಳಿಗೆ. ಯಾಕೆ? ಪ್ರಬಲ ಪ್ರಾರಬ್ಧ ಕರ್ಮ ಇರುತ್ತೆ, ಅದನ್ನ ಸಿಗಲ್ಲ. ಆಗ ವೇದವ್ಯಾಸರು ಹೇಳಿದ್ ಮಾತು ತಪ್ಪು ಅಂತಂದ್ರೆ ತಪ್ಪಲ್ಲ. ವೇದವ್ಯಾಸರು ಹೇಳಿದ್ದೇನು? ಸಾಮಾನ್ಯವಾಗಿ ಅಪರೋಕ್ಷ ಜ್ಞಾನ ಎಲ್ಲಾ ಪುರುಷಾರ್ಥ ನೀಡುತ್ತೆ, ಆದ್ರೆ ಪ್ರಾರಬ್ಧ ಕರ್ಮ ಇದ್ದಾಗ ಇಲ್ಲ ಅಂತ ಅರ್ಥ. ಅದನ್ನೇ ಬಲವದ್ ವಿರೋಧಿ ಸದ್ಭಾವೆ, ತುಂಬಾ ಪ್ರಬಲವಾದ ಪ್ರತಿಬಂಧಕ ಇದ್ದಾಗ ಜೈಮಿನಿ ಋಷಿಗಳು ಹೇಳಿದ ಮಾತು ಸರಿ ಇದೆ. ಆಗ ಜ್ಞಾನದಿಂದ ಎಲ್ಲ ಸಿಗಲ್ಲ. ಮೋಕ್ಷಕ್ಕೆ ಪ್ರತಿಬಂಧಕವಾದ ಪ್ರಾರಬ್ಧ ಇದ್ರೆ ಅಪರೋಕ್ಷ ಜ್ಞಾನ ಬಂದವನೇನ್ ಮೋಕ್ಷಕ್ಕೆ ಹೋಗಲ್ಲ, ಹಾಗಂತ ಸ್ವರ್ಗ ಸಿಗಲ್ಲ ಅಂತಿಲ್ಲ. ಆ ಪುರುಷಾರ್ಥ ದೊರಕಿಸಿಕೊಡೋ ಶಕ್ತಿ ಅದಕ್ಕಿದೆ, ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಬಲ ಪ್ರಾರಬ್ಧ ಕರ್ಮ ಇದೆ. ಇದನ್ನ ಅವರು ಒಪ್ಪಿದ್ದಾರೆ, ಅದನ್ನ ಯಾವುದೇ ವಿರೋಧ ಇವರಿಬ್ಬರಿಗೂ ಇಲ್ಲ ಅಂತ. ಅತ್ರಾಪಿ ಸಾಮಾನ್ಯಂ ಭಗವತ್ ಪ್ರೋಕ್ತಂ ಇತಿ ವರ್ತತೆ, ಭಗವತ ಜ್ಞಾನಂ ಸಕಲ ಪುರುಷಾರ್ಥ ಸಾಧನಮಿತಿ ಸಾಮಾನ್ಯೇನ ಉಕ್ತಂ. ವೇದವ್ಯಾಸರು ಹೇಳಿದ್ದು ಅಪರೋಕ್ಷ ಜ್ಞಾನ ಎಲ್ಲ ಪುರುಷಾರ್ಥಗಳಿಗೆ ಸಾಧನ, ಅದು ಸಾಮಾನ್ಯವಾಗಿ ಹೇಳಿದ್ದು. ಆದ್ರೆ ಜೈಮಿನ್ಯಾದಯಸ್ತು ಬಲವತ್ ಪ್ರತಿಬಂಧಕ ಕರ್ಮ ಸದ್ಭಾವೆ ಜ್ಞಾನಸ್ಯ ಪುರುಷಾರ್ಥ ಅಸಾಧನತ್ವಂ. ಅಂದ್ರೆ ಬಲವತ್ತಾದ ಪ್ರತಿಬಂಧಕ ಇದ್ದಾಗ ಅಪರೋಕ್ಷ ಜ್ಞಾನವು ನಿಮಗೆ ಪುರುಷಾರ್ಥ ತಂದುಕೊಡಲ್ಲ ಅಂತ ಹೇಳಿದ್ದು. ಒಟ್ಟಾಗಿ ಏನ್ ಅಭಿಪ್ರಾಯ ಅಂದ್ರೆ ಸ್ವರ್ಗ ಆಗ್ಲಿ ಮೋಕ್ಷ ಆಗ್ಲಿ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾದ ಕರ್ಮ ಪ್ರಾರಬ್ಧ ಕರ್ಮ ಇಲ್ಲ ಅಂದ್ರೆ ತಂದುಕೊಡುತ್ತೆ, ಮೋಕ್ಷ ಆಗ್ಲಿ ಸ್ವರ್ಗವನ್ನಾಗ್ಲಿ. ಇತ್ತು ಅಂದ್ರೆ ಸ್ವರ್ಗ ಅಧಿಪ್ರಾಪ್ತಿ ನ ಸ್ವತಂತ್ರ ಜ್ಞಾನ ಅಂತ ಬರುತ್ತೆ. ಸ್ವತಂತ್ರ ಜ್ಞಾನದಿಂದ ಸ್ವರ್ಗಾದಿಗಳು ಸಿಗೋದಿಲ್ಲ, ಅಂದ್ರೆ ಕರ್ಮದ ಸಹಾಯ ಇಲ್ದೇನೆ. ಆದ್ರಿಂದ ಸಾಮಾನ್ಯ ವಿಶೇಷ ವಿಷಯತ್ವ. ವೇದವ್ಯಾಸರು ಹೇಳಿದ್ದು ಸಾಮಾನ್ಯ ರೀತಿಯಲ್ಲಿ, ಜೈನ ಋಷಿಗಳಿದ್ದು ವಿಶೇಷ ರೀತಿಯಲ್ಲಿ. ಸಾಮಾನ್ಯ ವಿಶೇಷ ರೀತಿ ಅಂದ್ರೆ ಇವರು ತುಂಬಾ ಕಾಮನ್ ಆಗಿ ಹೇಳಿದ್ರು, ತುಂಬಾ ವಿಶೇಷ ಹೇಳಿದ್ರು ಅಂತ ಉದ್ಗಾರತೆ ಏನಿಲ್ಲ. ಸಾಮಾನ್ಯ ಅಂದ್ರೆ ಅವರು ಉತ್ಸರ್ಗ ನಿಯಮ ಹೇಳಿದ್ರು,
ಇವರು ಅಪವಾದ ನಿಯಮ ಹೇಳಿದ್ರು ಅಷ್ಟೇ. ಎಲ್ಲ ಒಂದೇ, ಉತ್ಸರ್ಗವನ್ನು ಹೇಳಿದ್ರು, ಇವ್ರು ಅಪವಾದವನ್ನು ಹೇಳಿದ್ರು. ಅವರು ಸಾರವಾಗಿ ಹೇಳಿದ್ರು, ಇವ್ರು ಬಿಡಿಸಿ ಬಿಡಿಸಿ ಹೇಳಿದ್ರು ಅನ್ನೋ ತರ ಅಷ್ಟೇ ಬಿಟ್ಟರೆ ಇನ್ನೇನು ವಿಶೇಷತೆ ಇಲ್ಲ. ತತಶ್ಚ ಸಾಮಾನ್ಯ ವಿಶೇಷ ವಿಷಯತ್ವ. ಇದಕ್ಕೆ ಇನ್ನೂ ಉದಾಹರಣೆ ಕೊಡೋದಾದ್ರೆ, ಈಗ ಮರ ಅಂತ ಅನ್ನೋದು, ವೃಕ್ಷ ತತ್ರ ವರ್ತತೆ, ಮರ ಅಲ್ಲಿದೆ, ಇದು ಸಾಮಾನ್ಯ. ಯಾವ ಮರ ಹೇಳ್ಬೇಕಲ್ಲ, ಯಾವ ಮರ ನಾವು ತಿಳ್ಕೊಳ್ಳಿ ಅಂದ್ರೆ ತಪ್ಪು. ಯಾವ ಮರ ಅಂತ ಸ್ಫುಟವಾಗಿ ಹೇಳ್ಬೇಕು. ಆಮ್ರ ವೃಕ್ಷ ತತ್ರ ಅಸ್ತಿ, ಮಾವಿನ ಮರ ಅಲ್ಲಿದೆ. ಹಾಗಾದ್ರೆ ವೃಕ್ಷತ್ವ, ಮರ ಅನ್ನೋದು ಅದು ಸಾಮಾನ್ಯ, ಮಾವಿಂದು ಅನ್ನೋದು ವಿಶೇಷ. ಹಾಗೆ ಪನಸ ವೃಕ್ಷ ತತ್ರ ವರ್ತತೆ, ಹಲಸಿನ ಮರ ಅಲ್ಲಿದೆ, ಮರ ಸಾಮಾನ್ಯ, ಹಲಸಿಂದು ವಿಶೇಷ. ಈ ರೀತಿಯಲ್ಲಿ ಸಾಮಾನ್ಯ ವಿಶೇಷ ಭಾವ ಹೇಗೆ ಬೇರೆ ಕಡೆ ಹೇಳ್ತೀವೋ ಅದೇ ರೀತಿ ಇಲ್ಲೂ ಜೈಮಿನಿ ಋಷಿಗಳ ಮತ ವಿಶೇಷ, ಸಾಮಾನ್ಯ ಮತ ವೇದವ್ಯಾಸ. ಆದ್ರಿಂದ ತಥಾಚ ಅಪ್ರತಿಬದ್ಧ ಜ್ಞಾನ ವಿಷಯಂ ಭಗವನ್ ಮತಂ ವ್ಯವತಿಷ್ಠತೆ ಯಥೋಕ್ತಂ ಆರಬ್ಧಸ್ಯಾನತಿಕ್ರಮಾತ್. ಇದನ್ನ ಹಿಂದೆನೂ ಹೇಳಿದ್ದಾರೆ ಆಚಾರ್ಯರು. ಪ್ರಾರಬ್ಧ ಕರ್ಮ ಮೀರದೇನೆ ಈ ಜ್ಞಾನ ಎಲ್ಲಾ ಪುರುಷಾರ್ಥಗಳನ್ನು ನೀಡುತ್ತೆ ಹೊರತು ಪ್ರಾರಬ್ಧ ಕರ್ಮ ಇದ್ರೆ ಆಗೋಲ್ಲ. ಅದಕ್ಕೆ ಕಡಿಮೆ ಮಾಡ್ತಾನೆ ಭಗವಂತ. ಉಪಮರದ ಅದು ಮುಂದೆ ಹೇಳ್ತಾರೆ. ಅದರಿಂದ ಅಪ್ರತಿಬದ್ಧ ಜ್ಞಾನ ವಿಷಯಂ, ಯಾವ ಜ್ಞಾನಕ್ಕೆ ಪ್ರತಿಬಂಧಕ ಇಲ್ವೋ ಅಂಥ ಜ್ಞಾನ ಎಲ್ಲಾ ಪುರುಷಾರ್ಥ ನೀಡುತ್ತೆ ಅಂತ ವೇದವ್ಯಾಸರು ಹೇಳಿತ್ತು. ಜೈಮಿನಿ ಕಡೆ ಏನ್ ಹೇಳಿತ್ತು ಅಂದ್ರೆ, ಪ್ರಾರಬ್ಧ ಕರ್ಮಾದಿ ಪ್ರತಿಬಂಧಕ ಇದ್ದಾಗ ಜ್ಞಾನ ಸ್ವರ್ಗಾದಿಗಳನ್ನು ನೀಡಲ್ಲ ಅಂದ್ರು. ಹಾಗಾದ್ರೆ ವಿರೋಧ ಎಲ್ಲಿ ಬಂತು? ಜ್ಞಾನ ಸ್ವರ್ಗನ್ ಕೊಡಲ್ಲ ಅಂತ ಜೈಮಿನಿಗಳು, ಇಲ್ಲ ಜ್ಞಾನ ಸ್ವರ್ಗ ಕೊಡುತ್ತೆ ಅಂತ ವೇದವ್ಯಾಸರು. ಹೇಗ್ ಕೊಡ್ಸೋದು? ಒಬ್ರಿದೆ ಒಬ್ರಿಲ್ಲ ಅಂತಾರೆ. ಅದಕ್ಕೆ ನೋಡಿ, ವೇದವ್ಯಾಸರು ಹಿಡಿದು ಪ್ರತಿಬಂಧಕ ಇಲ್ಲದೆ ಇದ್ದಾಗ ಜ್ಞಾನ ಎಲ್ಲ ನೀಡುತ್ತೆ, ತಪ್ಪಿಲ್ಲ. ಇದು ಜೈಮಿನಿ ಋಷಿಗಳು ಹೇಳಿದ್ದು ಪ್ರತಿಬಂಧಕ ಇದ್ದಾಗ ಜ್ಞಾನ ಸ್ವರ್ಗ ತಂದ್ಕೊಡಲ್ಲ. ಯಾವುದೇ ವಿರೋಧ ಇಲ್ಲ, ಇಬ್ರು ಹೇಳಿಕೆ ಸರಿಯಾಗಿದೆ. ಆದ್ರಿಂದ ಜೈಮಿನಿ ಋಷಿಗಳ ಮತಕ್ಕೂ ವೇದವ್ಯಾಸರ ಮತಕ್ಕೂ ವಿರೋಧವನ್ನು ಶಂಕಿಸಿದ್ದು ತಪ್ಪು ಅಂತ. ಅದರ ಮೇಲೆ ಮತ್ತೆ ಪ್ರಶ್ನೆಗಳಿದೆ, ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳಿದ್ರೆ ಇಂದಿನ ಪಾಠವನ್ನ ಸ್ಮರಣ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ. ಹರೇ ನಮಃ. ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ.